ತಮಿಳುನಾಡಿನ ರಾಜಕೀಯ ಏನು ಕ್ಷಣಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ನಾಳೆ ಪಳನಿಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸ್ತಾರ ಎನ್ನುವಂತಹ ಮತ್ತೊಂದು ಅಂಶ ಏನು ಕುತೂಹಲ ಹುಟ್ಟಿಸಿರುವಂತದ್ದು. ಯಾಕಂದ್ರೆ ಪಳನಿಸ್ವಾಮಿಗೆ ಇದೀಗ ತಮಿಳುನಾಡು ಸಿಎಂ ಆಗುವಂತಹ ಒಂದು ಅವಕಾಶ ಒಲಿದು ಬಂದಿದೆ. ನಾಳೆಯೇ ಇವರು ಸಿಎಂ ಆಗಿ ಪದಗ್ರಹಣ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಮಾಹಿತಿಗಳು ಹೇಳ್ತಾ ಇದ್ದಾವೆ. ಪದಗ್ರಹಣ ಬೋಧಿಸಲಿದ್ದಾರೆ ಅಂತೆ ತಮಿಳುನಾಡು ರಾಜ್ಯಪಾಲರು. ಫೆಬ್ರವರಿ 22ರಂದು ಏನು ವಿಶ್ವಾಸ ಮತಯಾಚನೆಗೆ ಅವಕಾಶ ಕೇಳಿದ್ದಾರೆ. ಹಾಗೇನೆ ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪಳನಿಸ್ವಾಮಿ ಸಾಧ್ಯತೆ ಅಂತ ಹೇಳ್ತಾ ಇದೆ ಮೂಲಗಳು. ಪಳನಿಸ್ವಾಮಿ ಏನು ಎಐಎಡಿಎಂಕೆ ಆ ಪಕ್ಷದ ಶಾಸಕಾಂಗ ನಾಯಕರಾಗಿ ಈಗ ಆಯ್ಕೆಯಾಗಿದ್ದಾರೆ. ಸದ್ಯ ಲೋಕೋಪಯೋಗಿ ಸಚಿವರಾಗಿದ್ದಾರೆ ಪಳನಿಸ್ವಾಮಿ. ಸೇಲಂ ಜಿಲ್ಲೆಯ ಎಡಪ್ಪಡಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಪಳನಿಸ್ವಾಮಿ. ರಾಜ್ಯಪಾಲರ ಭೇಟಿಗಾಗಿ ರಾಜಭವನಕ್ಕೆ ತೆರಳಿದ್ದಾರೆ. 5:30ಕ್ಕೇನು ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ಪಳನಿಸ್ವಾಮಿ. ಹೀಗಾಗಿ ಇದೀಗ ರಾಜಭವನದತ್ತ ಪಳನಿಸ್ವಾಮಿ ತೆರಳಿದ್ದಾರೆ. ಮನೆ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜ್ಯೋತಿ. ಏನು ತಮಿಳುನಾಡು ರಾಜಕೀಯ ಇದ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪಳನಿಸ್ವಾಮಿ ತಮಿಳುನಾಡಿನ ಸಿಎಂ ಆಗಬಹುದು ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ನೇರ ಪೈಪೋಟಿ ಇದ್ದದ್ದು ಪನ್ನೀರ ಸೆಲ್ವಂ ಹಾಗೂ ಶಶಿಕಲಾ ಅವರ ಮಧ್ಯೆ. ಸೊ ಇದರ ಮಧ್ಯೆ ಈಗ ಪನ್ನೀರ ಸೆಲ್ವಂ ಅವರನ್ನ ಓವರ್ಟೇಕ್ ಮಾಡಿಕೊಂಡು ಪಳನಿಸ್ವಾಮಿ ಸಿಎಂ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು. ಸೊ ಇದು ಎಷ್ಟರ ಮಟ್ಟಿಗೆ ಖಚಿತ ಅಂತ? ಎಸ್ ಸಬಿತಾ, ಇಲ್ಲಿವರೆಗೂ ಕೂಡ ತಮಿಳುನಾಡಿನ ರಾಜಕೀಯದಲ್ಲಿ ಆಗ್ತಿರುವಂತ ಬದಲಾವಣೆ ನೋಡಿದ್ರೆ ಇಟ್ಸ್ ವಾರ್ ಬಿಟ್ವೀನ್ ಪನ್ನೀರ್ ಸೆಲ್ವಂ ಮತ್ತು ಶಶಿಕಲಾ ಅಂತಾನೆ ಬಿಂಬಿಸಲಾಗಿತ್ತು. ಆದ್ರೆ ಒನ್ ಡೇ ಹೀರೋ ಒಂದೇ ಒಂದು ದಿನಕ್ಕೆ ಇವತ್ತು ಪಳನಿಸ್ವಾಮಿ ಹೆಸರು ಕೇಳಿ ಬರ್ತಾ ಇದೆ ರಾಜಕೀಯ ವಲಯದಲ್ಲಿ. ಸಿಎಂ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಧಕ್ಕಾಗುವಂತೆ ಅದಕ್ಕೆ ಪುಷ್ಟೀಕರಣ ನೀಡುವಂತೆ ಇವತ್ತು ಬೆಳವಣಿಗೆ ಕೂಡ ಆಗಿದೆ. ಹಂಗಾಮಿ ರಾಜ್ಯಪಾಲ ವಿದ್ಯಾಸಾಗರ್ ಅವರು ಈಗಾಗ್ಲೇನೆ ಪಳನಿಸ್ವಾಮಿ ಅವರಿಗೆ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ನೀವು ಬನ್ನಿ ರಾಜಭವನಕ್ಕೆ ಅಂತ ಹೇಳಿ. ಇನ್ನೇನು 5:30 ಅಷ್ಟರ ಸಮಯದಲ್ಲಿ ಪಳನಿಸ್ವಾಮಿ ಮತ್ತು ರಾಜ್ಯಪಾಲರ ಮಾತುಕತೆ ಕೂಡ ಆಗುತ್ತೆ. ಈಗ ವಿಶ್ವಾಸ ಮತ ಯಾಚನೆ ಕೂಡ ಅವಕಾಶವನ್ನ ಕೊಟ್ಟು ಅಂದ್ರೆ ಎಲ್ಲ ಭ್ರಷ್ಟವಾದಂತಹ ಸಾಧ್ಯತೆಗಳಿದೆ ಅವರು ಸಿಎಂ ಆಗುವಂತಹದ್ದು. ಸೊ ಇಲ್ಲಿ ಏನ್ ನೋಡ್ಬೋದು, ಒಂದ್ ಕಡೆ ಎಲ್ಲೋ ಪನ್ನೀರ್ ಸೆಲ್ವಂ ಅವ್ರಿಗೆ ಜಾಸ್ತಿ ಬೆಂಬಲ ಇದೆ. ಯಾವಾಗ ಶಶಿಕಲಾ ವಿರುದ್ಧ ತೀರ್ಪು ಬಂತು ಆವಾಗ ರಾಜಕೀಯದಲ್ಲಿ ಕೆಲವೊಂದು ಬದಲಾವಣೆಗಳಾಯ್ತು. ಶಶಿಕಲಾ ಪರಾಯದಂತ ಕೆಲವೊಂದು ಶಾಸಕರು ಪನ್ನೀರ್ ಸೆಲ್ವಂ ಬಣಕ್ಕೆ ಹೋದ್ರು. ಈಗಾಗಲೇ 12 ಶಾಸಕರು ಕೂಡ ಪನ್ನೀರ್ ಸೆಲ್ವಂ ಬಣಕ್ಕೆ ಜಾಯಿನ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿತ್ತು. ಆದ್ರೆ ಒಂದು ಕಡೆ ಈಗ ಪಳನಿಸ್ವಾಮಿ ಅವರಿಗೆ ಈ ಅವಕಾಶವನ್ನ ಕೊಡೋದ್ರ ಮೂಲಕ ಪನ್ನೀರ್ ಸೆಲ್ವಂಗೆ ಭಾರಿ ಹಿನ್ನಡೆ ಆಗಿದೆ. ಈಗಾಗಲೇ ಶಶಿಕಲಾ ಅವ್ರನ್ನ ಸಿಎಂ ಗದ್ದುಗೆಯಿಂದ ಅವರು ಆಲ್ರೆಡಿ ಅವರು ಹಿಂದೆ ಕರೆದಿದ್ರು. ಆದ್ರೆ ಪನ್ನೀರ್ ಸೆಲ್ವಂಗೆ ಯಾರು ವಿರೋಧಿಗಳು ಇಲ್ಲ, ಪನ್ನೀರ್ ಸೆಲ್ವಂ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅನ್ನೋ ಮಾತುಗಳು ಕೂಡ ರಾಜಕೀಯ ವಲಯಕ್ಕೆ ಬಂದಿತ್ತು. ತಕ್ಷಣ ಆದಂತಹ ಒಂದು ಬೆಳವಣಿಗೆಯಿಂದ ಈಗ ಪಳನಿಸ್ವಾಮಿ ಅವರು ಆಲ್ಮೋಸ್ಟ್ ಸಿಎಂ ಗದ್ದುಗೆ ಹತ್ತಿರ ಇದ್ದಾರೆ. ಸಿಎಂ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಅವರು ಆ ಹೊಸ್ತಿಲಲ್ಲಿದ್ದಾರೆ ಸಬಿತಾ. ಎಸ್ ಜ್ಯೋತಿ, ಹಾಗೇನೆ ಪಳನಿಸ್ವಾಮಿ ಅವರ ಆಯ್ಕೆ, ಅವರ ಒಂದು ಶಾಸಕಾಂಗ ಪಕ್ಷದ ನಾಯಕರಾಗಿ ಇರಬಹುದು ಅಥವಾ ಈಗ ಸಿಎಂ ಅಭ್ಯರ್ಥಿಯಾಗಿ ಅವರನ್ನ ಬಿಂಬಿಸ್ತಾ ಇರೋದಿರ್ಬೋದು. ಅಂದ್ರೆ ಪಳನಿಸ್ವಾಮಿ ಜಯಲಲಿತಾ ಅವ್ರ ಜೊತೆಗೆ ಇರಬಹುದು ಅಥವಾ ಈಗ ಶಶಿಕಲಾ ಅವ್ರ ಜೊತೆಗೆ ಒಂದು ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ರ ಹೇಗೆ ಅಂತ ಮೇಲ್ನೋಟಕ್ಕೆ ಈಗ ನೋಡೋದಾದ್ರೆ ರಾಜಕೀಯದಲ್ಲಿ ತುಂಬಾ ಉತ್ತಮ ರೀತಿಯಲ್ಲಿ ಗುರುತಿಸ್ಕೊಂಡು ಬಂದವರು. ಹಾಗೆ ಜಯಲಲಿತಾ ಅವರ ಜೊತೆಗೂ ಕೂಡ ಒಂದು ಉತ್ತಮ ಬಾಂಧವ್ಯ ಹೊಂದಿದ್ರು. ಸದ್ಯ ಈಗ ಶಶಿಕಲಾ ಅವರ ಜೊತೆಗೂ ಕೂಡ ಅದೇ ರೀತಿ ಬಾಂಧವ್ಯ ಹೊಂದಿದ್ರು. ಒಂದ್ ಕಡೆ ಶಶಿಕಲಾ ಅವರು ಮೇನ್ ಟಾರ್ಗೆಟ್ ಮಾಡಿರೋದು ಪನ್ನೀರ್ ಸೆಲ್ವಂ ಅವರನ್ನ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿವರೆಗೂ ಆದಂತಹ ಬೆಳವಣಿಗೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪನ್ನೀರ್ ಸೆಲ್ವಂ ಅವರಿಗೆ ಅಧಿಕಾರದ ಚುಕ್ಕಾಣಿನ ಬಿಡೋಲ್ಲ ಅಂತ ಮೊದಲಿಂದ ಹೇಳ್ತಾ ಬಂದಿದ್ರು. ಅಂದ್ರೆ ಇವರು ಪಿತೂರಿಯನ್ನು ನಡೆಸ್ತಾ ಇದ್ದಾರೆ, ಪಕ್ಷವನ್ನ ಇಬ್ಬಾಗ ಮಾಡುವಂತ ಪಿತೂರಿಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾ ಬಂದಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಪನ್ನೀರ್ ಸೆಲ್ವಂಗೆ ಸೆಡ್ಡು ಹೊಡೆಯೋದಕ್ಕಾಗಿ, ಯಾಕಂದ್ರೆ ಈಗಾಗಲೇ ಅವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸೋದರ ಹಿನ್ನೆಲೆಯಲ್ಲಿ ಅವರಿಗೆ ಕಂಟೆಸ್ಟ್ ಮಾಡೋಕ್ಕೂ ಕೂಡ ಆಗಲ್ಲ. ಯಾವುದೇ ಒಂದು ಚುನಾವಣೆಯಲ್ಲೂ ಯಾವುದೇ ಅಧಿಕಾರವನ್ನ ಯಾವುದೇ ಸ್ಥಾನದಲ್ಲೂ ಕೂಡ ಅಲಂಕರಿಸಕ್ ಸಾಧ್ಯವಿಲ್ಲ. ಪನ್ನೀರ್ ಸೆಲ್ವಂಗೆ ಸೆಡ್ಡು ಹೊಡೆಯುವಂತಹ ಒಂದು ಹಿನ್ನೆಲೆಯಲ್ಲಿ ಅವರನ್ನ ಸಿಎಂ ರೇಸ್ ಇಂದ ಹಿಂದಾಕುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಪಳನಿಸ್ವಾಮಿ ಅವರಿಗೆ ಆ ಒಂದು ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಶಾಸಕಾಂಗ ಪಕ್ಷದ ಅಧ್ಯಕ್ಷರು ಕೂಡ ಆ ಒಂದು ಸ್ಥಾನವನ್ನು ಅಲಂಕರಿಸಿದ್ದಾರೆ. ಮೇನ್ ಆಗಿ ಸಿಎಂ ಗದ್ದುಗೆಯಲ್ಲಿ ಪನ್ನೀರ್ ಸೆಲ್ವಂ ಅವರನ್ನ ಹಿಂದ್ ಹಾಕ್ಬೇಕು ಅನ್ನೋ ಕಾರಣಕ್ಕಾಗಿ ಪಳನಿಸ್ವಾಮಿ ಅವರನ್ನ ಈಗಾಗಲೇ ನೇಮಕ ಮಾಡಿದ್ದಾರೆ ಸಬಿತಾ. ಓಕೆ, ಧನ್ಯವಾದ ಜ್ಯೋತಿ ನಿಮ್ಮೆಲ್ಲ ಮಾಹಿತಿಗೆ.